ನನ್ನ ಸಕಲ ಸಾಮ್ರಾಜ್ಯ ಐಶ್ವರ್ಯವನ್ನು ದಾನವಾಗಿ ನೀಡಿರುವೆನು. ಅದರಂತೆ ಇಂದು ನಾನು ಜಾಗ್ರತೆಯಲ್ಲಿಯೂ ನೀಡುವೆನು. ಇದಕ್ಕೆ ನಿಮ್ಮ ಸಮ್ಮತಿ ಇರುವುದೇ? ತಾರಾಮತಿ, ನಿನ್ನ ಪತಿಗೆ ಹೊಚ್ಚು ಹಿಡಿದ ಹೊಚ್ಚು. ಜಗತ್ತಿನಲ್ಲಿ ತಾನು ಸತ್ಯ ಸಂಧನೆಂದೆನಿಸಿಕೊಳ್ಳುವ ಸ್ವಾರ್ಥದ ಕಾಮುಕತೆಯಿಂದ ಸ್ವಪ್ನದಲ್ಲಿ ನುಡಿದಂತೆ ತನ್ನ ಸಕಲ ಸಾಮ್ರಾಜ್ಯವನ್ನು ನನಗೆ ದಾನವಾಗಿ ನೀಡುವಂತೆ ನೋಡು. ಇದಕ್ಕೆ ನಿಮ್ಮ ಅನುಮತಿ ಇರುವುದೇ? ನೋಡು, ಆಮೇಲೆ ನಿಮಗೆ ನಿಲ್ಲಲು ಸ್ಥಾನದಂತಾಗಿತ್ತು. ಜೋಕೆ ಮುನಿಕುಲ ತಿಲಕ, ಬ್ರಹ್ಮಜ್ಞಾನಿಗಳಾದ ತಾವು ನನ್ನಂತ ಲನ್ನರಿಗೆ ಈ ರೀತಿಯಾಗಿ ಬೋಧಿಸಬಾರದು. ಉಣ್ಣುವ ಅನ್ನದಲ್ಲಿ ವಿಷವನ್ನು ಬೆರೆಸಿಕೊಳ್ಳೋ ನಾನಲ್ಲ ಪೂಜರೆ. ತಾರಾಮತಿ, ಈಕೆ ನನ್ನ ಮಾತುಗಳು ನಿನಗೆ ರುಚಿಸಲಿಕ್ಕಿಲ್ಲ. ಆಮೇಲೆ ಪಶ್ಚಾತ್ತಾಪವಾದಿರಿ. ನಂತರ ಮನದಲ್ಲಿ ಮಿಡುಕಿ ಹೀನರೆಂದೆನಿಸಿಕೊಳ್ಳಬೇಡಿ. ನೋಡು, ಪೂರ್ವಾಪರ ವಿಚಾರ ಮಾಡಿ ನೋಡು. ನಿನ್ನ ಒಡೆಯನಿಗೆ ಇನ್ನೇನೆ ಅವಲೆಯಾದ ಎನಗೆ ನಿನ್ನ ಒಡಲವೇ ಗತಿಯೇ ಸಕಲವೆಂದು ತಿಳಿದು ಎನಗೆ ಇನ್ನೆಲ್ಲಿಯ ಸ್ವಾತಂತ್ರ್ಯ? ಮುನಿಗೆ ದಾನವನ್ನು ನೀಡಲು ಎನ್ನು ಅನುಮತಿ ಏಕೆ? ಪತಿಗೈದ ಕೃತಿಗೆ ವಿಘ್ನವನ್ನು ತಂದೊಡೆ ನಾನೆಂತು ಸತಿ ಎನಿಪೇನು? ನಿಮಿಷವನ್ನು ಕಳೆಯದಲೇ ನೀ ನೀಡು ದಾನವನ್ನು ಬರದೇವ. ಹಾ ಹಾ ತಾರಾಮತಿ, ಸಂಪೂರ್ಣ ವಿಚಾರ ಮಾಡಿ ನೋಡು. ನಾನು ನಿನಗೆ ಇನ್ನೂ ಅವಧಿಯನ್ನು ಕೊಟ್ಟಿರುವೆನು. ಸ್ವಾಮಿ, ದಾತನಾದವನು ದಾನ ಕೊಡುವಾಗೆ ವಿಘ್ನವನ್ನು ತಂದೊಡೆ ಪರಲೋಕದಲ್ಲಿ ನರಕವಾಗಿ ಆಗುವುದೇ ಖಂಡಿತ ಪೂಜರೆ. ತಾರಾಮತಿ, ಕೊಡಬೇಕು ಕೊಡಬಾರದು, ಕೊಡವೆತ್ತಿ ಒಯ್ಯಬಾರದೆಂಬ ನಾನುಡಿಯು ಸುಳ್ಳೆ. ನಿನ್ನ ಪತಿಯು ತನ್ನ ಸರ್ವ ಸಾಮ್ರಾಜ್ಯವನ್ನು ದಾನವಾಗಿ ನೀಡಿದ ಮೇಲೆ ನಿಮಗೆ ನಿಲ್ಲಲು ಸ್ಥಳವಿಲ್ಲದಂತಾಗುವುದು. ಆಮೇಲೆ ಸಾಮ್ರಾಟನ ಸಾಮ್ರಾಜ್ಯ ನನಗೆ ಕಷ್ಟವಾದ ಕರುಣೆಯಿಂದ ಬೇಕಾದರೆ ಕೊಡುವನಿಲ್ಲವೆಂದು ಹೇಳಿಸು, ನನ್ನದೇನು ನಕಾರವಿಲ್ಲ. ಸ್ವಾಮಿ, ತಾಪಸೋತ್ತಮ, ಎನಗೆ ಬಡತನ ಬರುವುದೆಂದು ಚಿಂತಿಸುವ ಸಮುದ್ರರಾಜನು ತನ್ನಲ್ಲಿದ್ದ ಎಷ್ಟೋ ಜಲರಾಶಿಯನ್ನು ಮೇಘರಾಜನಿಗೆ ಕೊಟ್ಟರೆ ಸಮುದ್ರರಾಜನಿಗೆ ನೀರಿನ ಕೊರತೆ ಬರುವುದೇ? ನನ್ನ ಪತಿಯು ಸರ್ವ ಸಾಮ್ರಾಜ್ಯವನ್ನು ದಾನವಾಗಿ ನೀಡಿದರು. ಅದಕ್ಕಿಂತ ಹೆಚ್ಚಿನದಾದ ಮುಕ್ತಿ ಸಾಮ್ರಾಜ್ಯ ದೊರೆಯದೇ ಪೂಜೆ. ಇವಳಂತೂ ನನ್ನ ಮಾಯಾಶಾಲಕ್ಕೆ ಬರೆಯಾಗಲಾರು. ಆಗಲೇ ತಾರಾಮತಿ, ನನ್ನ ಹಿತೋಪದೇಶಕ್ಕೆ ಕಿವಿಗೊಡದಿದ್ದರೆ ಕಷ್ಟವೂ ನಿಮಗೆ. ಇನ್ನು ರೋಹಿತರನ್ನು ವಿಚಾರಿಸುವ. ಎಂದು ಗುರುಗಳ ದೃಷ್ಟಿಯು ನನ್ನ ಮೇಲೆ ಬೀಳುವಂತ ಕಾಣುತ್ತದೆ. ಆಗಲಿ, ಸತ್ಯಕ್ಕೆ ಸಾವಿರವಷ್ಟೇ. ತಾತನು ವಚನವನ್ನು ನೀಡಿದಾಗಿದೆ, ಎಲ್ಲವೂ ಆಗಿದೆ. ಪುನಃ ನಮ್ಮನ್ನು ವಿಚಾರಿಸುವುದು ಶಾರ್ದೂಲ ಗರ್ಭದಲ್ಲಿ ಶ್ವಾನವು ಜನಿಸಬಹುದೇ? ತ್ರಿಶಕ್ತಿಯ ಗುರುಗಳಿಗೆ ತ್ರಿಶಕ್ತಿನ ತಿಥಿಯು ಬಂದಂತೆ ಕಾಣುತ್ತದೆ. ನಮ್ಮನ್ನು ವಿಚಾರಿಸುವುದು. ಮಗು ರೋಹಿತ, ನಿನ್ನ ತಾತನು ವಚನ ಕೊಟ್ಟನೆಂದು ಒಣಹೆಮೆಯಿಂದ ಸ್ವಪ್ನದಲ್ಲಿ ನುಡಿದಂತೆ ತನ್ನ ಸಕಲ ಸಾಮ್ರಾಜ್ಯವನ್ನು ನನಗೆ ದಾನವಾಗಿ ನೀಡುವಂತೆ. ಇದಕ್ಕೆ ನಿಮ್ಮ ಅನುಮತಿ ಇರುವುದೇ? ನೋಡು, ಆಮೇಲೆ ನಿಮಗೆ ನಿಲ್ಲಲು ಸ್ಥಳವಲ್ಲದಂತಾದಿತು. ಸೋಕೆ ಇದೋ ಮಗು, ಮಹಾವಿಷ್ಣು ಪರಿಚಕ್ರವರ್ತಿಯ ಬಳಿಗೆ ಬಂದು 3 ಪಾದ ಭೂಮಿಯನ್ನು ಕೇಳಿದಂತೆ ಆಕೆ ವಿಷ್ಣುವಿನ ಕಪಟವನ್ನು ನಡೆಯಲ್ಲ ಕೇವಲ ಕೀರ್ತಿ ಕಾಮುಕನಾದ ಬಲಿಯು ಕೊಟ್ಟರೆಂದು ಉದಕವನ್ನು ಬಿಟ್ಟದಂತೆ. ಕೂಡಲೇ ನಾರಾಯಣನು ಭೂಮಿಗೊಂದು ಪಾದವನ್ನು ಆಕಾಶಕ್ಕೊಂದು ಪಾದವನ್ನಿಟ್ಟು ಮತ್ತೊಂದು ಪಾದ ಭೂಮಿಯನ್ನು ಕೇಳಲಾಗಿ ಬಲಿಯು ತನ್ನ ಮಸ್ತಕದ ಮೇಲೆ ಕೂಡಲೇ ನಾರಾಯಣನು ಬಲಿಯ ಮಸ್ತಕದ ಮೇಲೆ ಪಾದವನ್ನಿಟ್ಟು ಅವನನ್ನು ಸೃಷ್ಟಿಯ ಸತ್ತಳಿಸಿ ಇದ್ದ ಬಿಡದವನ್ನು ಸೆಳೆದುಕೊಂಡು ಹೋದರಲ್ಲ. ಇದರಿಂದ ಪರಿಚಕ್ರವರ್ತಿಯು ಕೆಳಗೆ
ಬಲಿಚಕ್ರವರ್ತಿ ಕೆಟ್ಟಾನೆಂದ ಮಾತ್ರಕ್ಕೆ ನಾನೆಷ್ಟು ಅಪ್ಪಿನು? ಏಕೆಂದರೆ ನಾರಾಯಣನು ಅವನ ಭಕ್ತಿಗೆ ಮೆಚ್ಚಿ ಪಾತಾಳದಲ್ಲಿ ಪ್ರತಿದಿನಂತೆ ಪದಿಯನ್ನು ಕೊಟ್ಟು ಅವನ ಬಾಗಿಲನ್ನು ಕಾಯುತ್ತಿದ್ದ. ವಿಶ್ವಕವಿ ಕವನವನ್ನು ಸದಾ ದೂಗಗಳೇ ಆತನ ಆ ಬಲಿಚಕ್ರವರ್ತಿ ಉದುಕನ್ನು ಬಿಡುವಾಗೆ ಆತನ ಗುರುವಾದ ಶುಕ್ರಾಚಾರ್ಯನು ಜಲಾಸುರಿತ್ತಿರುವ ಪಂಚಪಾತ್ರೆಯಲ್ಲಿ ಸೇರಿಕೊಂಡು ಜಲಾಸುರನಂತೆ ಮಾಡಲು ಅದನ್ನು ಕಂಡ ಆ ಮಹಾವಿಷ್ಣು ತಟ್ಟಿದ ಬರಿಚೆಯಿಂದ ಚುಚ್ಚಲಾಗಿ ಆ ಶುಕ್ರಾಚಾರ್ಯನು ತನ್ನೊಂದು ಕಣ್ಣನ್ನು ಕಳೆದುಕೊಂಡು ಏಕಾಕ್ಷರಂತೆ ಇದ್ದಿತವೇ. ಎಲೋ ಚಕ್ಕ! ನನ್ನ ಬೆರಳನ್ನು ನನ್ನ ಕಣ್ಣನ್ನು ತೊಟ್ಟಿದೆಯಾ? ಏಕೆ ಗುರುಗಳೇ ಮೌನ ಧರಿಸಿದ್ರಿ? ಸಾಕು ಮನ್ನವದ್ಯ ಅಲ್ಪಮತಿಯೊಂದು ಹಿತೋಪದೇಶನ ಹೇಳಲು ಬಂದರೆ ಮರಳಿ ನನಗೆ ಬುತ್ತಿಯನ್ನು ಹೇಳಲು ಬರಬೇಯ. ನಿಮ್ಮ ಗರ್ವ ನಡೆಯದೆ ಉಳಿಯಲಾರದು. ಹರಿಶ್ಚಂದ್ರ ಕರೆಸುವನು ಒಪ್ಪಿದೆ ಗುರುದೇವ. ಬೇಗನೆ ಮೂವರು ಸೇರಿ ದೇಶ ಕೋಶ ದುರ್ಗವರ ಸಕಲೇಶ್ವರನು ದಾನವಾಗಿ ನೀಡುವನೆಂದು ಹುಡುಕರು. ಒಪ್ಪಿದೆ ಗುರುದೇವ. ಗುರುದೇವ, ಈ ಪೀಠವನ್ನು ಅಲಂಕರಿಸಬೇಕು. ಆಗಬಹುದು. ಸತ್ಯ ಸದಾ